ನಾನಿರುವುದೇ ನಿಮಗಾಗಿ. ಇದು ಚಿತ್ರದುರ್ಗ, ಒನಕೆ ಓಬವ್ವನ ನಾಡು. ಈ ನೆಲದ ವೈಶಿಷ್ಟ್ಯವೇ ಅಂಥದ್ದೇನೋ ಗೊತ್ತಿಲ್ಲ. ಓಬವ್ವನಂತೆ ಇಲ್ಲಿನ ಮಹಿಳೆಯರು ಕೂಡ ಧೈರ್ಯಶಾಲಿಗಳು ಮತ್ತು ಸಾಹಸಿಗರು. ಈ ಎಲ್ಲರ ಮಧ್ಯೆ ತನ್ನ ನತದೃಷ್ಟತನಕ್ಕೆ ಶಪಿಸದೆ ಬದುಕಲು ಹೆಣಗಾಡುತ್ತಿರುವ ಕಥೆಯೊಂದು ನಿಮ್ಮ ಮುಂದಿದೆ. ಯಾವ ಥರ ಆಸೆಗಳು ಬರುತ್ತೆ. ಒಂದು ಹಳ್ಳಿಲಿ ಒಬ್ಬ ಇದ್ದ. ಆ ಒಬ್ಬ ನಾ ಚೆನ್ನಾಗಿ ಸಂಪಾದನೆ ಮಾಡಬೇಕು, ಚೆನ್ನಾಗಿ ಮುಂದೆ ಮಾಡಬೇಕು, ಒಂದು ಬಿಸ್ನೆಸ್ನ ಓನ್ ಮಾಡಬೇಕು ಅಂತ ಬಹಳ ಕನಸುಗಳಿತ್ತು. ಬಟ್ ಅವನಿಗೆ ದುಡ್ಡಿರಲಿಲ್ಲ. ಸರಿ, ಏನಪ್ಪ ಮಾಡೋದು? ಆಗಿನ ಕಾಲದಲ್ಲಿ ಮದುವೆ ಆದರೆ ದುಡ್ಡು ಬರುತ್ತೆ ಅಂತ ಒಂದು ಸಂಪ್ರದಾಯ. ಸೊ ಅವನೊಂದು ಮದುವೆ ಮಾಡ್ಕೊಳ್ಳೋಣ ಅಂತ ಅವನಿಗಿಂತ ವಯಸ್ಸಾದವ್ರನ್ನ ಒಬ್ಬರ ಮದುವೆ ಆದ. ದುಡ್ಡು ಬಂತು, ಬಿಸ್ನೆಸ್ ಸ್ಟಾರ್ಟ್ ಮಾಡ್ದ. ಆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ 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 ಚೆನ್ನಾಗಿ ಇಂಪ್ರೂವ್ ಆಗಿ ಇವಾಗ ಈಸ್ ಲೀಡಿಂಗ್ ಬಿಸ್ನೆಸ್ ಮ್ಯಾನ್ ಇನ್ ಇಂಡಿಯಾ. ಬೇರೆ ಯಾರು ಅಲ್ಲ, ಅವರು ಅಂಬಾನಿ. ಸೊ ಅದೆಲ್ಲ ಒಂದು ಎಕ್ಸಾಂಪಲ್. ಅಂದರೆ ಮನಸ್ಸಿತ್ತು ಅವ್ರಿಗೆ. ಸೊ ಒಂದು ಮಾರ್ಗ ಇತ್ತು, ಮದುವೆ ಅಂತ ಮಾರ್ಗ ಇತ್ತು. ನಾ ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ಬರ್ತಾ ಇರೋರು ಸೌಭಾಗ್ಯ ಅಂತ. ಇಲ್ಲೊಬ್ಬರಿದ್ದಾರೆ, ಹೆಸರು ಸೌಭಾಗ್ಯ. ಆದರೆ ಇವರು ಹೆಸರಿಗೆ ಮಾತ್ರ ಸೌಭಾಗ್ಯ, ಬದುಕಿನ ಪೂರ್ತಿ ನೋವೇ. ಈಕೆಗೆ ಇಬ್ಬರು ಚಿಕ್ಕ ಮಕ್ಕಳಿದ್ದಾರೆ. ಒಬ್ಬ ವೃದ್ಧ ಅತ್ತೆ. ಯಾವುದೇ ನಿಗದಿತ ಆದಾಯವೂ ಇಲ್ಲ. ಎಲ್ಲಾ ದೃಷ್ಟಿಯಿಂದಲೂ ಇವಳ ಬದುಕು ತುಂಬಾ ಯಾತನಾಮಯ. ಬನ್ನಿ ಅವರನ್ನ ಕರೆಯೋಣ. ಅವರು ಒಂದು ಆಸೆ ಓದ್ಕೊಂಡ್ ಬರ್ತಾ ಇದ್ದಾರೆ. ಏನ್ ಆಸೆ ಅಂತ ಅವ್ರ ಬಾಯಾರ ಕೇಳೋಣ. ಸೊ ಲೆಟ್ಸ್ ವೆಲ್ಕಮ್ ಸೌಭಾಗ್ಯ. ಸೌಭಾಗ್ಯ, ಎಲ್ಲಿಂದ ಬರ್ತಾ ಇದ್ದೀವಿ? ಚಿತ್ರದುರ್ಗದಿಂದ ಬರ್ತಾ ಇದ್ದೀವಿ. ಚಿತ್ರದುರ್ಗ. ನೋಡಿ, ಚಿತ್ರದುರ್ಗದಿಂದ ಎಷ್ಟು ಜನ ಬರ್ತಾ ಇದ್ದಾರೆ? ಐ ಥಿಂಕ್ ಇದು 4th, ನೀವು 4ನೇ ಜನ ಬರ್ತಾ ಇದ್ದಾರೆ ಚಿತ್ರದುರ್ಗದಿಂದ. ಅದೇ ಚಿತ್ರದುರ್ಗಕ್ಕೂ ನಮಗೂ ಒಂದು ನಂಟಿದೆ ಅಂತ ಕಾಣುತ್ತೆ. ಹೇಳಿಮ್ಮ, ಯಾರ್ಯಾರಿದ್ದಾರೆ ನಿಮ್ಮ ಫ್ಯಾಮಿಲಿಲಿ? ಈಗ ನಮ್ಮ ಮನೇಲಿ ನನ್ನ ಮಕ್ಕಳಿಬ್ರು, ಅಜ್ಜಿ, ನಮ್ಮ ಮನೆ ಅಮ್ಮ ಒಂದೈತಿ. ನಮ್ಮ ತಾಯಿ ಇಲ್ಲ. ತಾಯಿ ಇಲ್ಲ. ತಾಯಿ ಇಲ್ಲ. ತಂದೆ ಇಲ್ಲ. ತಂದೆ ಇಲ್ಲ. ಯಜಮಾನ್ರು? ಯಜಮಾನ್ರು ಈಗ ತೀರೋಗಿ 7 ವರ್ಷ ಆಯ್ತು. ನಿಮ್ಮ ಮದುವೆಗೆ ಎಷ್ಟು ವರ್ಷ ಆಯ್ತು? ಮದುವೆಯಾಗಿ 13 ವರ್ಷ ಆಯ್ತು. ಇವಳು ಸೌಭಾಗ್ಯ. ಎಲ್ಲ ಮಕ್ಕಳಂತೆ ತಾನೂ ಆಡಿ ಕುಣಿದು ಖುಷಿಯಾಗಿದ್ದ ಕಾಲವದು. ಅಲ್ಲಿ ಭವಿಷ್ಯತ್ತಿನ ಚಿಂತೆ ಇರಲಿಲ್ಲ. ಬದುಕಿನ ಯಾವ ಹೊಡೆತಗಳ ಅರಿವು ಅವಳಿಗಿರಲಿಲ್ಲ. ಎಲ್ಲ ಮಕ್ಕಳೊಡನೆ ಆಟ ಆಡ್ತಾ ಇದ್ದ ಸೌಭಾಗ್ಯಳಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಕಂಕಣ ಭಾಗ್ಯವು ಕೂಡಿಬಂತು. ಹತ್ತಿ ಮಿಲ್ನಲ್ಲಿ ಗುಮಾಸ್ತ ಕೆಲಸಕ್ಕಿದ್ದ ಗುಡ್ಡಪ್ಪನವರೊಂದಿಗೆ ಮದುವೆಯಾಗಿ ಹೋಯಿತು. ಇವಾಗ ಎಷ್ಟು ವರ್ಷ ನಿಮಗೆ? ನಮಗೆ 30 ವರ್ಷ. 30 ವರ್ಷ. ಇವನಿಗೆ ಎಷ್ಟು ವರ್ಷ? ಇವನಿಗೆ ಈಗ 12 ವರ್ಷ. 12 ವರ್ಷ. ಚಿಕ್ಕವನ ಕಾಣ್ತಾನಲ್ಲ? ಹ್ಞೂ ಸರ್, ಅವನಿಗೆ ಆರೋಗ್ಯ ಸರಿ ಇಲ್ಲ. ಆರೋಗ್ಯ ಸರಿ ಇಲ್ಲ. ಮಗಳಿಗೆ ಎಷ್ಟು ವರ್ಷ? ಮಗಳಿಗೆ 10 ವರ್ಷ. 10 ವರ್ಷ. ಅವಳು ಚಿಕ್ಕವಳಾಗೆ ಕಾಣ್ತಾಳ? 10 ವರ್ಷ ತರ ಕಾಣ್ತಾಳ? ಊಟದ್ದು ಅದೆಲ್ಲ ಮನೆಗೆ ಅಪ್ಪ ಇಲ್ಲ, ಏನಿಲ್ಲ, ಅಜ್ಜಿ ಅಜ್ಜ ಇಲ್ಲ. ನೀವೇನ್ ಮಾಡ್ತಾ ಇದ್ದೀರಾ? ನಾವು ಹಿಂಗೆ ಆಯ ಕೆಲಸಕ್ಕೆ ಹೋಗ್ತಿದ್ವಿ ಸರ್, ಕಾಲೇಜ್ನಾಗೆ. ಓಕೆ. ಅಲ್ಲಿ ಇವನಿಗೆ ತಿಂಗಳ ರಜಾ ಕೊಡೋದಕ್ಕೆ ಆಸ್ಪತ್ರೆಗೆ ಹೋಗ್ಬೇಕು. ಇವನಿಗೆ ತಿಂಗಳ 1 ವಾರ ರಜಾ ಕೊಡಲ್ಲ, ಮಾಡಲ್ಲ. ಆಯಾ ಕೆಲಸಕ್ಕೆ ಅಲ್ಲಿ ಬಿಟ್ಟೆ. ಮಿಲ್ಲಿಗೆ ಹೋಗ್ತಿದ್ದೆ, ಅಲ್ಲಿನೂ ಕೆಲಸಕ್ಕೆ ತಗೊಳ್ಲಿಲ್ಲ.
ಅದಕ್ಕೆ ಬಿಟ್ಟೀಗ ಬಟ್ಟೆ ಹೊಲಿಯಕ್ಕೆ ಹೋಗ್ತಿದ್ದೀನಿ. ಓಕೆ, ಬಟ್ಟೆ ಹೊಲಿಯಕ್ಕೆ ಹೋಗ್ತಾ ಬಟ್ಟೆ ಹೊಲಿಯಕ್ಕೆ ಟ್ರೈನಿಂಗ್ ಹೋಗ್ತಿದ್ದೀನಿ. ಎಷ್ಟು ವರ್ಷದಿಂದ ಇದೆ ಚಿತ್ರದುರ್ಗ? ಹುಟ್ಟಿ ಬೆಳೆದಿಲ್ಲ ಚಿತ್ರದುರ್ಗ? ಹುಟ್ಟಿ ಬೆಳೆದಿರೋ ಚಿತ್ರದುರ್ಗ. ಓಕೆ. ತಂದೆ ತಾಯಿ ಎಲ್ಲ ಇದ್ರು, ಯಜಮಾನರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರು ಅವಾಗ? ಸರ್ ಚೆನ್ನಾಗಿ ಮಾಡ್ತಿದ್ರು ಅವಾಗ. ಹೆಂಗೆ ಅವರು ಹೋದ್ರಮ್ಮ? ಅದೇ ಸರ್, ಇವನು ನಮ್ಮ ಮನೆಯವ್ರ ಒಬ್ಬರೇ ಮಗ, ಅವ್ರಿಗೆ ಒಬ್ರಿಗೆ ಮಗ, ಇವನು ಒಬ್ಬನೇ ನಮಗೆ ಮಗ. ನನ್ನ ಮಗುಗೆ ಹಿಂಗೆ ಆತಲ್ಲ ಅಂತ ಭಾಳ ಯೋಚನೆ ಮಾಡ್ತಿದ್ರು. ಯೋಚನೆ ಮಾಡಿ ಇದ್ದಕ್ಕಿದ್ದಂಗೆ ಎದೇನೋ ಬಂದು ಆಟ. ಒಬ್ಬ ಮಗಳು ಮತ್ತು ಒಬ್ಬ ಮಗ ಹುಟ್ಟಿದ್ರು. ಆದರೆ ಈ ಖುಷಿ ಅವರಲ್ಲಿ ಬಹಳ ದಿನ ಉಳಿಲೇ ಇಲ್ಲ. ಕಾರಣ ಮಗನಿಗೆ ರಕ್ತಹೀನತೆಯ ಕಾಯಿಲೆಯೂ ಜೊತೆಗೇ ಬಂದಿತ್ತು. ತುಂಬಾ ಮನಸ್ಸಿಗೆ ಹಚ್ಚಿಕೊಂಡ ಗುಡ್ಡಪ್ಪನವರು ಎದೆನೋ ಬಂದು ತೀರ್ ಹೋದರು. ಬದುಕಿನ ಯಾವುದೇ ತಿರುವುಗಳು ಗೊತ್ತಿರದ ಸೌಭಾಗ್ಯಳಿಗೆ ಆಕಾಶವೇ ಕಳಚಿ ಬಿದ್ದಾಗಾಯಿತು. ಗಂಡನ ಸಾವಿನಿಂದ ಕಂಗಾಲಾಗಿದ್ರು ಒಬ್ಬ ಮಗಳು, ಕಾಯಿಲೆಯ ಮಗ ಹಾಗೂ 90 ವರ್ಷ ವಯಸ್ಸಿನ ವೃದ್ಧ ಅತ್ತೆ, ಇವರನ್ನೆಲ್ಲ ದುಡಿದು ಸಾಕುವ ದೊಡ್ಡ ಜವಾಬ್ದಾರಿ ತಲೆ ಮೇಲೆ ಬಿತ್ತು. ಆಮೇಲೆ ಹೆಂಗೆ ನೀವು ಕಾಪಾಡ್ತಾ ಬರ್ತಿದ್ದೀರಿ ನಿಮ್ಮ ಮಕ್ಕಳನ್ನ? ಕೆಲ್ಸಕ್ಕೆ ಹೋಗೋದು, ಕೆಲಸದಲ್ಲಿ ರಜೆ ಕೊಡಲ್ಲ, ಏನಿಲ್ಲ. ಹಂಗೆ ತಿಂಗಳ ಹಿಂಗೆ ಹಾಕಿಸ್ತಿದ್ವಿ. 12 ವರ್ಷದಿಂದ ಹಿಂಗೆ ಹಾಕಿಸ್ತಿದ್ವಿ. ನಿಮ್ಮ ತಂದೆ ತಾಯಿನೂ ಇಲ್ಲ? ಇಲ್ಲ ಸರ್. ನಿಮ್ಮ ಅತ್ತೆ ಇದ್ದಾರಾ? ಅತ್ತೆ ಇದ್ದಾರೆ, ಕಾಲ್ ಮುರಿದತ್ತೆ. ಅವರು ಕುಂತಿತ್ತಕ್ಕೆ ಎಲ್ಲ. ಇವತ್ತಿನ ಕಾಲದಲ್ಲಿ ಜನ ತಮ್ಮ ತಂದೆ ತಾಯಿಯನ್ನೇ ಬೀದಿ ಪಾಲು ಮಾಡ್ತಾ ಇರುವಾಗ ಸೌಭಾಗ್ಯ ತನ್ನ ಅತ್ತೆಯನ್ನ ತಾಯಿಗಿಂತ ಚೆನ್ನಾಗಿ ನೋಡಿಕೊಳ್ಳುತ್ತಿರುವ ಸಂಗತಿ ಮಾದರಿಯಾದದ್ದು. ತನ್ನ ಗಂಡ ತೀರಿ ಹೋದ್ರೂ ಕಾಯಿಲೆಯ ವೃದ್ಧ ಅತ್ತೆಯನ್ನ ನೋಡಿಕೊಳ್ಳುತ್ತಿರುವುದು ಸೌಭಾಗ್ಯಳನ್ನು ಮತ್ತಷ್ಟು ತೊಂದರೆಗೆ ನೂಕಿದೆ. ಹೇಳಮ್ಮ, ಇವಾಗ ನಮ್ಮ ಶೋಕ್ ಬಂದಿದ್ಯಾ, ಏನು ನಿನ್ನ ಆಸೆ? ಅದೇ ಸರ್, ನಮ್ಮ ಆಸೆ ಏನು ಬೇಡ ಸರ್. ನನಗೆ ಊಟ ದುಡ್ಡು ಬೇಡ, ಬಂಗಾರ ಬೇಡ. ನನ್ನ ಮಗ ಒಬ್ಬ, ನನ್ನ ಮಗುಗೋಸ್ಕರ ನಮ್ಮ ತಂದೆ ತಾಯಿನೂ ಕಳ್ಕೊಂಡೆ, ಗಂಡನೂ ಕಳ್ಕೊಂಡೆ. ಇವನಿಗೆ ಹುಟ್ಟಾಗಿಂದನೂ ಮೈಯಾಗೆ ಬ್ಲಡ್ ಉತ್ಪತ್ತಿ ಆಗಲ್ಲ. ತಿಂಗಳ 2 ಬಾಟ್ಲಿ ಬ್ಲಡ್ ಹಾಕ್ಸ್ಬೇಕು. ಅದಕ್ಕೆ ನನ್ನ ಕೈಯಲ್ಲಿ ಆಗ್ತಿಲ್ಲ ಸರ್. ನಮ್ಮ ಜೀವನ ಮಾಡೋಕ್ಕೆ ಆಗ್ತಾ ಇಲ್ಲ. ತಿಂಗಳ ಇವನಿಗೆ ಈಗ ಇರತನ ಹಿಂಗೆ ಇದು ಮಾಡ್ಬೇಕಮ್ಮ ಅಂತ ಡಾಕ್ಟರ್ ಹೇಳಿದ್ದಾರೆ. ಸೌಭಾಗ್ಯಳಿಗೆ 3 ತರಹದ ಆಸೆಗಳಿವೆ. ಒಂದು, ತನ್ನ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗಬೇಕು. ಎರಡನೇದಾಗಿ ತನ್ನ ಮಗನಿಗೆ ಉತ್ತಮ ವೈದ್ಯಕೀಯ ಶುಶ್ರೂಷೆ. ನಾನಿರುವುದೇ ನಿಮಗ